ಎಲ್ಲರಿಗೂ ನಮಸ್ಕಾರಗಳು. ಶುಭೋದಯ. ಈಗ ನಾವು ಎಲ್ಲರೂ ಈಗ 1 ಅವರ್ ಮೌನ ಧ್ಯಾನ ಮಾಡಿದ್ದೀರಾ. ಈಗ ತಿರುವಣ್ಣಾಮಲೈಗೆ ಹೋಗೋಣ. ಅದೇ ಧ್ಯಾನದಲ್ಲಿ ಎಲ್ಲರೂ ನೇರವಾಗಿ ಬೆನ್ನು, ಕತ್ತು, ತಲೆ ನೇರವಾಗಿ ತಮಗೆ ಆಗುವಂತ ಸುಖಾಸನದಲ್ಲಿ, ನಿಮ್ಮ ಸ್ಥಿರಾಸನ ಯಾವುದಿದೆಯೋ ಅದರಲ್ಲಿ ಎಲ್ಲರೂ ಕುಳಿತುಕೊಳ್ಳಿ. ಇದೇ ತಿಂಗಳ ಬರುವ ವಾರ ಬಂದೇ ಬಿಡ್ತು. 14, 15, 16, 17, 18 ತಿರುವಣ್ಣಾಮಲೈಯಲ್ಲಿ 15, 16, 17 3 ದಿನಗಳ ಮಹಾಸಂಗೀತ ಯಜ್ಞ ಧ್ಯಾನ ಹಾಗೂ ಸಮಗ್ರ ಜೀವನ ಶೈಲಿ ಬಗ್ಗೆ ಬೃಹತ್ ಸಮಾವೇಶ, ಬೃಹತ್ ಕಾರ್ಯಕ್ರಮ ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆಲ್ಲ ನಾವು ಹೊರಟಿದ್ದೀವಿ. ಕೇವಲ ಅದೊಂದೇ ಅಲ್ಲ, ಇಂಡಿಯಾದಲ್ಲಿ ಪ್ರಖ್ಯಾತಿ ಪಡೆದಂತ ಸ್ಥಳ ತಿರುವಣ್ಣಾಮಲೈ ತಮಿಳುನಾಡಿನಲ್ಲಿದೆ. ಇದರ ಪ್ರಮುಖ ದೇವರು ಅರುಣಾಚಲ. ಅಲ್ಲಿಗೆಲ್ಲ ಹೊರಟಿದ್ದೀವಿ. ಈಗ ಎಲ್ಲರೂ ಧ್ಯಾನಸ್ಥರಾಗೋಣ. ಅಮಾವಾಸ್ಯೆ ದಿನ 17ನೇ ತಾರೀಕು ನಾವು ಆ ಮಹಾನ್ ಶಿವನೇ ಎಂದು ಪ್ರತೀತಿ ಇರುವ ಆ ಗಿರಿಯನ್ನು, ಬೆಟ್ಟವನ್ನು ಪ್ರದಕ್ಷಿಣೆ ಮಾಡಲು ಹೊರಟಿದ್ದೇವೆ. 14 ಕಿಲೋಮೀಟರ್. ಇದು ರಾತ್ರಿ ಸಮಯದಲ್ಲಿ ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ. ಧ್ಯಾನ ಮಾಡಿ ಎದ್ದಿದ್ದೀವಿ. ಮನಸ್ಸು, ದೇಹ ಶಾಂತವಾಗಿದೆ. ನಮ್ಮೊಳಗೆ ನಾವಿದ್ದೀವಿ. ಈಗ ನಾವು ಪ್ರದಕ್ಷಿಣೆಗೆ ಸಿದ್ಧತೆಯನ್ನು ನಡೆಸಿದ್ದೇವೆ. ಬರಿಗಾಲಲ್ಲಿ ಹೊರಟಿದ್ದೇವೆ. ಸುತ್ತಲೂ ಆ ಪ್ರಕೃತಿ ಮಾತೆ, ಆ ಬೆಟ್ಟ ಗುಡ್ಡಗಳು, ದೇವಾಲಯಗಳು, ಜನರು, ಸಾಧು ಸಂತರು, ಪ್ರವಾಸಿಗರು, ವಿದೇಶಿಯರು ಎಲ್ಲರೂ ತುಂಬಿದ್ದಾರೆ ಆ ಪ್ರದೇಶದಲ್ಲಿ. ಈ ಒಂದು ಬೆಟ್ಟ ಅಥವಾ ಗಿರಿ ಏನಿದೆ, ಇದು ಸಾಕ್ಷಾತ್ ಶಿವನೇ ಎಂಬ ಪ್ರತೀತಿ ಇದೆ. ಅಲ್ಲದೆ ಪಾರ್ವತೀ ದೇವಿಯ ಇಲ್ಲಿ ಬಂದು ಆ ಗಿರಿ ಪ್ರದಕ್ಷಿಣೆ ಮಾಡಿ ತಪಸ್ಸು ಮಾಡಿ ಲಿಂಗಗಳನ್ನು ಸಹ ಪ್ರತಿಷ್ಠಾಪಿಸಿರುವ ಒಂದು ಸ್ಥಳ. ಅಲ್ಲದೆ ಮಹಾನ್ ಋಷಿ ಮುನಿಗಳು, ಅಗತ್ಯರು, ಹೀಗೆ ಅನೇಕ ಋಷಿ ಮುನಿಗಳು ತಪಸ್ಸು ಮಾಡಿರುವಂತ ಸ್ಥಳ. ಅವರ ವಿಗ್ರಹಗಳೂ ಸಹ ಅಲ್ಲಿ ಇವೆ, ನಾವು ನೋಡಬಹುದು. ಮಂಟಪಗಳಿದೆ, ಅಷ್ಟನಂದಿಗಳಿದೆ, ಅಷ್ಟಲಿಂಗಗಳಿದೆ. ಈ ಅಷ್ಟಲಿಂಗಗಳನ್ನು ಆಯಾ ದೇವತೆಗಳೇ ಬಂದು ಪ್ರತಿಷ್ಠಾಪಿಸಿರೋದು. ಇದು ಇವತ್ತು ನೆನ್ನೆದು ಅಲ್ಲ. ಸುಮಾರು 350 ಕೋಟಿ ವರ್ಷದ ಹಿಂದಿನಿಂದ ಈ ಒಂದು ಸ್ಥಳದ ಪುರಾಣ ಇದೆ. ಈಗ ಎಲ್ಲರೂ ಸಿದ್ಧರಾಗಿ ಹೆಜ್ಜೆ ಹಾಕಿದ್ದೇವೆ. ನಡೀತಾ ನಡೀತಾ ಸುತ್ತಲೂ ನೋಡ್ತಾ ಇದ್ದೀವಿ. ಆ ಗಿರಿವನಗಳು, ಗಿಡಗಳು, ಬೆಟ್ಟಗಳು, ಮನೆಗಳು, ಆ ಒಂದು ದೀಪದ ಅಲಂಕಾರಗಳು, ಆ ಒಂದು ಶಬ್ದಗಳು. ಯಾವ ರೀತಿಯ ಶಬ್ದ ಅಂದ್ರೆ ಒಂದು ದೈವಲೋಕದಲ್ಲೇ ನಡೀತಾ ಇದ್ದೇವೇನೋ ನಾವು ಅನ್ನೋ ರೀತಿಯ ಒಂದು ಶಬ್ದಗಳು, ಸಾಮವೇದಗಳು ಕೇಳಿಸ್ತಾ ಇದೆ. ಇದರ ಒಂದು ಪ್ರತೀತಿ ಏನು ಅಂದ್ರೆ, ಬ್ರಹ್ಮ ಮತ್ತೆ ವಿಷ್ಣು ನಾನು ಬಲಶಾಲಿ ಅಂತ ಕಿತ್ಲಾಡ್ತಾ ಇದ್ರಂತೆ. ಅದಕ್ಕೆ ಆ ಒಂದು ಜಗಳ ತಾರಕ್ಕೆ ಹೋದಾಗ ಶಿವ ಬಂದು ನನ್ನ ಆದಿನ ಅಂತ್ಯನ ಕಂಡಿಡೀರಿ ಅಂತ ಹೇಳಿದ್ರಂತೆ. ಬ್ರಹ್ಮ ಕೆಳಕ್ಕೆ ಹೋದ, ಪಾತಾಳಕ್ಕೆ ಹೋದ. ವಿಷ್ಣು ಮೇಲಕ್ಕೆ ಹೋದ್ರು. ವರ್ಷಾನುಗಟ್ಟಲೆ ಆದ್ರೂ ಶಿವನ ಆದಿ ಅಂತ್ಯ ಕಂಡಿಡಿಲಿಕ್ಕೆ ಆಗ್ಲೇ ಇಲ್ವಂತೆ. ಅಂದ್ರೆ ಆ ಪರಶಿವನ ಶಕ್ತಿ ಎಷ್ಟು ಅದ್ಭುತವಾದದ್ದು ಅಂತೇಳಿ. ಹೀಗೆ ನಾವು ನಡೀತಾ ಮುಂದಕ್ಕೆ ಸಾಕ್ತಾ ಇದ್ದೀವಿ.
ಹಿಮಾಲಯ ಪರ್ವತಕ್ಕಿಂತ ಅನಾದಿ ಕಾಲದಿಂದಲೂ ಇರುವಂತ ಒಂದು ಬೆಟ್ಟ. ಸ್ವಯಂ ಶಿವನೇ ಈ ಬೆಟ್ಟದಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ, ಪ್ರತೀತಿ ಇದೆ. ಇದು ಸತ್ಯಯುಗದಲ್ಲಿ ಸದಾ ಉರಿಯುವಂತ ಅಗ್ನಿ ಪರ್ವತ ಆಗಿತ್ತಂತೆ. ಇದು ಆಕ್ಚುಲ್ ಆಗಿ ವಾಲ್ಕೆನೋ, ಅಂದ್ರೆ ನಮ್ಮ ಪಂಚತತ್ವಗಳಲ್ಲಿ ಅಗ್ನಿ ತತ್ವ ಇರುವಂತ ಸ್ಥಳ. ತ್ರೇತಾಯುಗದಲ್ಲಿ ಬರ್ತಾ ಬರ್ತಾ ಬಂಗಾರದ ಬೆಟ್ಟ ಆಯ್ತು, ದ್ವಾಪರ ಯುಗದಲ್ಲಿ ಬರ್ತಾ ತಾಮ್ರಶಿಲದ ಬೆಟ್ಟ ಆಯ್ತು, ಈಗ ಕಲಿಯುಗದಲ್ಲಿ ಇದು ಕಲ್ಲು ಮಣ್ಣು ಮರ ಗಿಡಗಳಿಂದ ತುಂಬಿಕೊಂಡಿದೆ. ಇದು 350 ವರ್ಷ ಹಳೇದು ಅಂತ ಹೇಳಕ್ಕೆ ಅಮೇರಿಕ ವಿಜ್ಞಾನಿಗಳು ಅಲ್ಲಿಯ ಮಣ್ಣು ಕಲ್ಲು ಎಲ್ಲ ತಗೊಂಡೋಗಿ ಇದನ್ನ ಸಂಶೋಧನೆ ಮಾಡಿದ ಪ್ರಕಾರ ಇದನ್ನ ಹೇಳ್ತಾ ಇದ್ದಾರೆ. 14 ಕಿಲೋಮೀಟರ್ ನಡೀತಾ ನಡೀತಾ ಪ್ರತಿ 1.5-2 ಕಿಲೋಮೀಟರ್ನಲ್ಲಿ ನಾವು ಅಷ್ಟಲಿಂಗಗಳನ್ನು ಕಾಣ್ತೇವೆ. ಈ ಅಷ್ಟಲಿಂಗಗಳು 8 ದಿಕ್ಕುಗಳಲ್ಲಿ ಇದೆ. ಬಲಗಡೆ ಎಡಗಡೆ ಬಲಗಡೆ ಎಡಗಡೆ ಈ ತರ ಹೋಗ್ತಾ 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 ನಾವು ಕಾಣ್ತೇವೆ. ಆಯಾಯ ದೇವತೆಗಳು ಇದನ್ನು ಸೃಷ್ಟಿ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿ ಸ್ಥಾಪಿಸಿರುವಂತ ಲಿಂಗಗಳಾಗಿವೆ. ಈಗಲೂ ಆ ಸ್ಥಳದಲ್ಲಿ ಸೂಕ್ಷ್ಮ ಶರೀರದಲ್ಲಿ, ಯಾಕೆಂದ್ರೆ ಅನಾದಿ ಕಾಲದಿಂದಲೂ ಋಷಿಗಳು ತಪಸ್ವಿಗಳು ಮುನಿಗಳು, ಅಗತ್ಯ ಮುನಿಗಳು ಭೃಗು ಮುನಿಗಳು, ಈ ರೀತಿ ದೂರ್ವಾಸ, ಇವರೆಲ್ಲರೂ ಬಂದು ಅಲ್ಲಿ ತಪಸ್ಸು ಮಾಡಿ ನೆಲೆಸಿದ್ದಂತ ಸ್ಥಳ. ಆದ್ರಿಂದ ಇವತ್ತು ಅವರು ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾರೆ ಅಂತೇಳಿ ನಂಬಿಕೆ ಇದೆ. ಒಂದ್ಸಾರಿ ಭೃಗು ಮಹರ್ಷಿಗಳು ಏನೋ ಒಂದು ಪಾಪ ಕೃತ್ಯ ಮಾಡಿದ್ರು. ಅವ್ರಿಗೆ ಅಷ್ಟು ಅಹಂಕಾರ ಇತ್ತು. ಆ ಅಹಂಕಾರನ ಕಡಿಮೆ ಮಾಡಿಕೊಳ್ಳಲು, ಪ್ರಾಯಶ್ಚಿತ್ತ ಪಡೆದುಕೊಳ್ಳಲು, ಪಾಪಕೃತ್ಯದಿಂದ ಹೊರಗೆ ಬರ್ಬೇಕಾದ್ರೆ ಅವ್ರಿಗೆ ಒಂಥರ ಮನಸ್ಸು ಹುಚ್ಚಿಡ್ದಂಗಾಗಿತ್ತಂತೆ. ಅಲ್ಲಿ ಬಂದು ತಪಸ್ಸು ಮಾಡಿದ ಮೇಲೆ ಆ ಒಂದು ಪ್ರಾಯಶ್ಚಿತ್ತ ಬಂದು ಅಹಂಕಾರ ಕಡಿಮೆಯಾಗಿ ಅವರು ಆ ಒಂದು ಮನಸ್ಸಿನ ಆಂದೋಳನದಿಂದ ಹುಚ್ಚುತನದಿಂದ ಹೊರ ಬಂದರಂತೆ. ಕೃಷ್ಣ ಬಲರಾಮನೊಂದಿಗೆ ಕೊನೆಯ ತೀರ್ಥಯಾತ್ರೆ ಮಾಡಿರೋ ಸ್ಥಳ ಇದು. ಸಪ್ತ ಋಷಿಗಳು ಬಂದು ದರ್ಶನ ಮಾಡಿದಂತ ಸ್ಥಳ. ನಾವು ತಿರುವಣ್ಣಾಮಲೆಗೆ ಹೋಗ್ಬೇಕಾದ್ರೆ ಆ ದೇವ್ರು ನಮ್ಮನ್ನು ಕರ್ಸ್ಕೋಬೇಕಂತೆ. ಅಂದ್ರೆ ನಾವು ಯಾವುದೋ ಒಂದು ಕಾಲದಲ್ಲಿ ನಮ್ಮ ಜನ್ಮದಲ್ಲಿ ನಾವು ಪುಣ್ಯ ಮಾಡಿರೋದ್ರಿಂದ ಇಂಥ ಒಂದು ಅವಕಾಶ ಸಿಕ್ಕಿದೆ. ನಡೀತಾ 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 ನಮ್ಗೆ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದೀವಿ, ಬೆಟ್ಟನ ನೋಡ್ತಾ ಇದೀವಿ, ಅಕ್ಕಪಕ್ಕ ಸಾಧು ಸಂತರುಗಳನ್ನ ನೋಡ್ತಾ ಇದೀವಿ, ನಮಸ್ಕಾರ ಮಾಡ್ತಾ ಇದೀವಿ. ಪಾಂಡವರು 14 ವರ್ಷ ವನವಾಸ ಮಾಡಿದ್ರು. ರಾಮನೂ 14 ವರ್ಷ ವನವಾಸ ಮಾಡ್ದ. ಈ ಬೆಟ್ಟಕ್ಕೂ 14 ಕಿಲೋಮೀಟರ್. ಈ 14 14 14 ಯಾಕೆ? ಏನಾದರೂ ಸಂಬಂಧ ಇದೆಯಾ? ಇದೆ. ನಮ್ಮ ಕಾಲುಗಳು ಪಾದಗಳಲ್ಲಿ ಶನಿದೇವ ವಾಸ ಮಾಡುವಂತ ಸ್ಥಳ ಅಂತೆ. ಸೊ ನಾವು ಬರಿಗಾಲಲ್ಲಿ ಈ ಬೆಟ್ಟವನ್ನ 14 ಕಿಲೋಮೀಟರ್ ಸುತ್ತುವುದರಿಂದ ನಮಗೆ ಆ ಅಜ್ಞಾತ ವನವಾಸಗಳು ಮಾಡುವಂತ ಜೀವನ ಬರಲ್ಲ ಅಂತ ಒಂದು ನಂಬಿಕೆ ಇದೆ. ಅದೇ ಅಲ್ಲದಿರ ಬರಿಗಾಲಲ್ಲಿ ನಡೆದ್ರೆ ನಮಗ್ ಗೊತ್ತಿದೆ, ಆಕ್ಯುಪ್ರೆಷರ್ ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಸ್ಥಳಗಳು ಆ ಒಂದು ಅಂಗಾಲಿಗಳಲ್ಲಿವೆ. ಇದು ಆಕ್ಯುಪ್ರೆಷರ್ ಆಗೋದ್ರಿಂದಲೂ ಸಹ ಅಲ್ಲದೆ, ಪೌರ್ಣಮಿ ದಿನ ಯಾಕೆ ನಡೀತಾರೆ? ಆ ಚಂದ್ರನ ಬೆಳಕು ಬೆಟ್ಟದ ಮೇಲೆ ಬಿದ್ದು ಅದು ಸ್ಪ್ಲಿಟ್ ಆಗಿ ಆ ಬೆಳಕು ನಮ್ಮ ಶರೀರದ ಮೇಲೆ ಬೀಳೋದ್ರಿಂದ ನಮಗೆ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆದ ಕಾರಣ ಜಾಸ್ತಿ ಸಂಖ್ಯೆಯಲ್ಲಿ ಪೌರ್ಣಮಿ ದಿನ ಹೋಗ್ತಾರೆ. ಅಲ್ಲದೆ ಸೋಮವಾರ ನಡೆದ್ರೆ ಯಾವ ಲಿಂಗನ ಪ್ರಾರ್ಥಿಸೋದ್ರಿಂದ ಒಳ್ಳೇದಾಗುತ್ತೆ, ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕುಬೇರ, ಈ ರೀತಿ ಒಂದೊಂದು ದಿನಕ್ಕೂ ಅಲ್ಲಿ ಒಂದು ಪ್ರತೀತಿ ಇದೆ. ಯಾವ ದಿನ ಆದ್ರೂ ನಡಿಬಹುದು. ಈಗ ನಾವು ಹೋಮ ಹವನ ಎಲ್ಲ ಮಾಡ್ತೀವಿ, ಹಾಗೆ ಕೇಳಿಸ್ಕೊಳ್ತಾ ಮುಂದುವರಿತಾ ಇದ್ದೀರಾ. ಹೋಮ ಹವನಗಳನ್ನ ಮಾಡ್ತೀವಿ. ಯಾಕೆ? ಆ ದೇವರನ್ನು ಒಲಿಸಿಕೊಳ್ಳಲು. ಹಿಂದಿನ ಕಾಲದಲ್ಲಿ ಒಲಿಸ್ಕೊಳ್ಳೋದಕ್ಕೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರಿ. ಈಗ ಹೋಮ ಹವನ ಮಾಡ್ತೀವಿ, ಆ ದೇವರ ಕೃಪೆ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ. ಅವಾಗ ಏನ್ ಮಾಡ್ತೀವಿ ಹೇಳಿ?
ಅಗ್ನಿ ಮೂಲಕ ಅದನ್ನ ಆ ದೇವರಿಗೆ ತಲುಪಿಸುತ್ತೇವೆ. ಆದರೆ ಇಲ್ಲಿ ತಿರುವಣ್ಣಾಮಲೆಯಲ್ಲಿ ಇದು ಅಗ್ನಿ ತತ್ವದ ಪ್ರದೇಶ ಅಲ್ಲದೆ ಶಿವನೇ ಅಗ್ನಿ ರೂಪವನ್ನು ಅಗ್ನಿ ತತ್ವವನ್ನು ಹೊಂದಿರುವ ಶಿವನನ್ನೇ ನಾವು ಪ್ರಾರ್ಥಿಸುತ್ತಾ ಇರೋದ್ರಿಂದ ನಮಗೆ ಆ ಒಂದು ಫಲ ಬೇಗ ಸಿಗುತ್ತೆ. ಕಂಚಿಯಲ್ಲಿ ಹೋದಾಗ ನಾವು ಪೃಥ್ವಿಲಿಂಗವನ್ನ ಕಾಣ್ತೇವೆ. ಜಂಬೂಕೇಶ್ವರ ಹೋದಾಗ ಅಲ್ಲಿ ನಾವು ಜಲ ಲಿಂಗವನ್ನ ನೋಡ್ತೀವಿ. ಚಿದಂಬರಂಗೆ ಹೋದಾಗ ಆಕಾಶಲಿಂಗವನ್ನು ಕಾಣ್ತೀವಿ. ಕಾಳಹಸ್ತಿಯಲ್ಲಿ ನೀವು ನೋಡಿರ್ಬೋದು, ಕೇಳಿರ್ಬೋದು, ವಾಯುಲಿಂಗ ದೀಪ ಈ ಕಡೆ ಅಲ್ಲಾಡ್ತಾ ಇರ್ತದೆ. ಅದೇ ರೀತಿ ಇಲ್ಲಿ ಈ ಪಂಚತತ್ವಗಳಲ್ಲಿ ಒಂದಾದ ಅಗ್ನಿ ತತ್ವದ ಲಿಂಗ, ಆ ಬೆಟ್ಟ, ಆ ಶಿವನೇ ಇಲ್ಲಿ ನೆಲೆಸಿದ್ದಾನೆ. ದ್ವಾಪರ ಯುಗದಲ್ಲಿ ಒಬ್ಬ ಮನುಷ್ಯ ಶಿವನನ್ನು ಕೇಳುತ್ತಂತೆ, ಸ್ವಾಮಿ, ನಾನು ಹೇಗೆ ಈ ಒಂದು ಭವಬಂಧನಗಳಿಂದ, ಹುಟ್ಟು ಸಾವುಗಳಿಂದ ಹೊರಬರೋದಿಕ್ಕೆ ಏನಿದೆ ನನಗೆ ತಿಳಿ ಹೇಳಿ ಕೊಡು ಅಂತ. ಹಾಗೆ ಬರ್ತಾ 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 ಕಲಿಯುಗದಲ್ಲಿ ನಾವು ಅಜ್ಞಾನಕ್ಕೆ ಒಳಗಾಗಿ ಮಾಯೆಗೆ ಸಿಲುಕಿ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಮತ್ತೆ ಹುಟ್ಟು ಸಾವುಗಳನ್ನ ನಾವು ಪಡಿತಾ ಇದ್ದೀವಿ. ಆವಾಗ ಶಿವ ಹೇಳಿದ್ದಂತೆ, ಹುಟ್ಟಿದಿವಿ, ಸಾಯ್ಬೇಕಂದ್ರೆ ಕಾಶಿಯಲ್ಲಿ ಹೋಗು ಸಾಯಿ, ಅಲ್ಲಿ ಸತ್ತಾಗ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಪ್ರತೀತಿ ಇದೆ. ಹಿಂದೆ ನಡ್ಕೊಳ್ತಾ ಇದ್ರು. ಆದ್ರೆ ಈಗ ನಾವು ನಮ್ಮ ಜೀವನ, ಕುಟುಂಬ, ಬದುಕು ನಡೆಸ್ತಾ ಎಲ್ಲಿಯೂ ನಮ್ಮ ದೇಹ ತ್ಯಾಗ ಮಾಡ್ತೀವೋ ನಮಗ್ ಗೊತ್ತಿಲ್ಲ. ಆದ್ರಿಂದ ಒಂದು ಸಮಯ ನಾನು ಬೇರೆ ಎಲ್ಲಾದ್ರೂ ದೇಹ ತ್ಯಾಗ ಆದ್ರೆ ನಾನು ಏನು ಮಾಡ್ಬೇಕು, ಯಾವ ರೀತಿ ನಾನು ಜನ್ಮ ಸಾವುಗಳಿಂದ ಆಚೆ ಬರ್ಬೇಕು ಅಂದಾಗ ಶಿವ ಹೇಳಿದಂತೆ, ನೀನು ಅರುಣಾಚಲೇ ಶಿವ, ಅರುಣಾಚಲೇ ಶಿವ, ಅರುಣಾಚಲೇ ಶಿವ ಅಂತ 3 ಬಾರಿ ಹೇಳು, ನಾನು ನಿನಗೆ ಮೋಕ್ಷವನ್ನು ನೀಡುತ್ತೇನೆ ಅಂತ ಹೇಳಿದ್ನಂತೆ. ಆ ಬೆಟ್ಟದ ಮೇಲೆ ಒಂದು ಮೋಕ್ಷದ ಕಿಂಡಿನೂ ಇದೆ. ನಾವು ಮಲ್ಕೊಂಡ್ರೆ ಎಷ್ಟೇ ದಪ್ಪ ಇರ್ಲಿ, ಎಷ್ಟೇ ಸಣ್ಣ ಇರ್ಲಿ, ಆ ಕಡೆಯಿಂದ ಈ ಕಡೆಗೆ ಹಾದು ಬರ್ಬೋದು ಅಂತ ಒಂದು ಪ್ರತೀತಿ ಇದೆ. ಅಲ್ಲಿ ಮೋಕ್ಷವನ್ನು ನಾವು ಪಡಿತೀವಿ ಅಂತ ಹೇಳಿ. ನಾವು ಈ ತಿರುವಣ್ಣಾಮಲೆಗೆ ಹೋಗ್ಬೇಕಾದ್ರೆ ಯಾವುದೋ ಜನ್ಮದ ಪುಣ್ಯ ಅಲ್ಲ, ಮತ್ತು ಆ ತಿರುವಣ್ಣಾಮಲೆ ಅನ್ನೋ ಪದ ಯೂಸ್ ಮಾಡೋದಕ್ಕೂ ಸಹ ನಮಗೆ ಪೂರ್ವ ಪುಣ್ಯ ಇರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೋಗಿ ಬಂದ್ಮೇಲೆ ಬದುಕಿನಲ್ಲಿ ಮಹತ್ವ ತಿರುವು ಸಹ ನಾವು ಕಾಣುತ್ತೇವೆ. ಈಗ ನಾವು ಆಲಯಗಳ ದರ್ಶನ ಮಾಡೋಣ, ಲಿಂಗಗಳ, ನಂದಿಗಳ ದರ್ಶನ ಮಾಡೋಣ. ಇಲ್ಲಿ 30ಕ್ಕೂ ಹೆಚ್ಚು ಶಕ್ತಿ ಕೇಂದ್ರಗಳ ಆಲಯಗಳಿವೆ. ಮೊಟ್ಟ ಮೊದಲನೇದಾಗಿ ಹೋಗ್ತಾ ನಾವು ದೇವಸ್ಥಾನದಿಂದ ಮಹಾ ಗಣಪತಿ ಇದ್ದಾರೆ, ಆತನಿಗೆ ನಮಸ್ಕಾರ ಮಾಡಿ, ಶಕ್ತಿ ಗಣಪತಿ ನಮಸ್ಕಾರ ಮಾಡಿ ಪ್ರೇಯರ್ ಮಾಡಿ ನಾವು ಏನು ಬಂದಿದ್ದೀವೋ, ಎಷ್ಟೋ ಜನ ಸಂಕಲ್ಪಗಳನ್ನು ಮಾಡ್ಕೊಳ್ತೀವಿ, ನಮಗಿರೋ ಕಷ್ಟಗಳನ್ನು ಹೋಗಲಾಡಿಸ್ಕೊಳಕ್ ಕೇಳ್ಕೊಳ್ತೀವಿ, ನಮಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ತೀವಿ. ಹಾಗೆ ಹೋಗ್ತಾ ಮುಂದಕ್ಕೆ ಬ್ರಹ್ಮತೀರ್ಥ ಸಿಗುತ್ತೆ. ಈ ಬ್ರಹ್ಮತೀರ್ಥದಲ್ಲಿ ಆ ನೀರನ್ನ ಎತ್ಕೊಂಡು ನಾವು ಸಿಂಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಅಲ್ಲೇ ಬ್ರಹ್ಮಲಿಂಗದ ದರ್ಶನ ಆಗುತ್ತೆ. ಇಲ್ಲಿಂದ ಗಿರಿ ಪ್ರದರ್ಶನ ಪ್ರಾರಂಭ. ಮುಂದೆ ಹೋಗ್ತಾ ಇಂದ್ರಲಿಂಗ, ಸಾಕ್ಷಾತ್ ದೇವೇಂದ್ರನೇ ಬಂದು ಅಲ್ಲಿ ತಪಸ್ಸು ಮಾಡಿ ಪ್ರತಿಷ್ಠಾಪಿಸಿದಂತ ಲಿಂಗ ಇಂದ್ರಲಿಂಗ. ಶುಕ್ರ ಮತ್ತು ಸೂರ್ಯ ಇದರ ಅಧಿದೇವತೆಗಳು. ಈ ದರ್ಶನ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಉದ್ಯೋಗದಲ್ಲಿ ಅತ್ಯುನ್ನತ ಸ್ಥಾನ ಮತ್ತು ದೀರ್ಘಾಯುಷ್ಯದ ಪ್ರಾಪ್ತಿಯಾಗುತ್ತೆ. ಮೊಟ್ಟ ಮೊದಲನೇದಾಗಿ ಬ್ರಹ್ಮಲಿಂಗ ಹೇಳಿದ್ವು. ಆ ಬ್ರಹ್ಮಲಿಂಗದ ದರ್ಶನದಿಂದ ಅಲ್ಲಿ ಕೂತು ಮೆಡಿಟೇಷನ್ ಮಾಡೋದ್ರಿಂದ, ನಾವು ಪ್ರೇಯರ್ ಮಾಡೋದ್ರಿಂದ, ನಾವು ಕೆಲವರಿಗೆ ಮಾತು ಕೊಟ್ಬಿಟ್ಟಿರ್ತೀವಿ ಆದ್ರೆ ನಡ್ಕೊಳ್ಳೋದಿಲ್ಲ. ಮತ್ತೆ ದೇವ್ರಿಗೆ ಅನೇಕ ರೀತಿಯ ಹರಕೆಗಳನ್ನು ಹೊತ್ಕೊಂಡಿರ್ತೀವಿ, ಮಾಡಕ್ ಆಗೋದಿಲ್ಲ. ಈ ಬ್ರಹ್ಮಲಿಂಗವನ್ನ ಪ್ರಾರ್ಥಿಸುವುದರಿಂದ ಈ ಹರಕೆ ತೀರಿಸದೆ ದೋಷಗಳ ಕಟ್ಕೊಂಡಿರ್ತೀವಲ್ಲ, ಮಾತು ಕೊಟ್ಟು ನಡ್ಕೊಳ್ಳಲ್ವಲ್ಲ, ಈ ದೋಷಗಳ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ. ಹಾಗೆ ಮುಂದೆ ಹೋಗ್ತಾ ಆ ಕಡೆ ಈ ಕಡೆ ವನಗಳನ್ನ ನೋಡ್ತಾ ಇದ್ವಿ, ಜನರನ್ನ ನೋಡ್ತಾ ಇದ್ವಿ. ದಟ್ಟವಾದ ಕತ್ತಲು. ಸಾಕ್ತಾ ಅಗ್ನಿಲಿಂಗ ಬಂತು.
ಅಗ್ನಿಲಿಂಗ ಕಾತರರಾಗಿದ್ದೇವೆ. ಈಗ ಇಲ್ಲಿ ಚಂದ್ರ ಈ ಒಂದು ಅಗ್ನಿಲಿಂಗಕ್ಕೆ ಅಧಿಪತಿ. ಇದನ್ನ ಪೂಜಿಸುವುದರಿಂದ, ಪ್ರಾರ್ಥಿಸುವುದರಿಂದ ಆಪತ್ಕಾಲದಲ್ಲಿ ನಮ್ಮನ್ನ ಕಾಪಾಡ್ತಾನೆ. ಇಲ್ಲಿ ಅನೇಕ ಸ್ವಾಮಿಗಳು ವಾಸವಾಗಿದ್ರು ಈ ಸ್ಥಳದಲ್ಲಿ. ಅವರ ಆಶ್ರಮಗಳೂ ಸಿಗುತ್ತೆ. ಜಟಾಸ್ವಾಮಿ ದೇವಸ್ಥಾನ ಇದೆ. ಇವರು ಒಬ್ರು ಅವಧೂತರು. ದಕ್ಷಿಣಮೂರ್ತಿ ಆಲಯವಿದೆ. ಇವೆಲ್ಲ ಇವತ್ತಿಂದು ನಿನ್ನೆದು 100-200 ವರ್ಷದ್ದಲ್ಲ, ತುಂಬಾ ಹಳೆ, 1500 ವರ್ಷಗಳಿಂದ ಇವೆಲ್ಲ ಇದಾವೆ ಅಲ್ಲಿ. ಅಷ್ಟು ಹಳೇದು. ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ವಿನಾಯಕನ ದೇವಸ್ಥಾನ ಸಿಕ್ತು. ಮೀನಾಕ್ಷಿ ದೇವಿ ಸುಂದರೇಶ್ವರರೇ ಪ್ರತ್ಯಕ್ಷರಾಗಿ ಗಣಪತಿಗೆ ಊಟವನ್ನು ನೀಡಿದಂತ ಆಲಯ ಇದು, ಆ ಸ್ಥಳ. ಹಾಗೆ ಅದನ್ನ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ದ್ರೌಪದಿಯ ಗುಡಿ ಸಿಕ್ಕಿತು. ಈ ದ್ರೌಪದಿಯ ಗುಡಿ ಅಂದ್ರೆ ಪಾಂಡವರು ಅಲ್ಲಿ ಇದ್ದಂತ ಸ್ಥಳ. ಇದು ತುಂಬಾ ಶಿಥಿಲವಾಗಿದೆ, ಜೀರ್ಣೋದ್ಧಾರ ಬೇಕಾಗಿದೆ ಇದಕ್ಕೆ. ಪಾಂಡವರು ಇಲ್ಲಿ ಶಿವಾರಾಧನೆ ಮಾಡಿದಂತ ಸ್ಥಳ. ಮತ್ತು ಅಲ್ಲಿ ಪಾಂಡವರು ಪ್ರತಿಷ್ಠಾಪಿಸಿದ ಲಿಂಗನೂ ಸಹ ಇದೆ. ಅದರ ದರ್ಶನ ನಾವು ಪಡ್ಕೊಂಡು ಇಲ್ಲಿಂದ ನಾವು ಬೆಟ್ಟವನ್ನ ನೋಡ್ತಾ ಇದ್ದೀವಿ. ಗಿರಿಯ ಇದಮುಖ ದರ್ಶನವಾಗುತ್ತದೆ ಇಲ್ಲಿಂದ. ಇದರಿಂದ ಏನು ಅಂದ್ರೆ ನಾವು ಈ ಒಂದು ದ್ರೌಪದಿಯ ಗುಡಿಯಿಂದ ಬೆಟ್ಟವನ್ನ ನೋಡಿದಾಗ ನಮ್ಮ ಕೆಲಸಗಳಲ್ಲಿ ದೋಷಗಳು ಏನಾದ್ರೂ ಇದ್ರೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ. ಮಾನಸಿಕ ದೋಷಗಳು ದೂರವಾಗುತ್ತವೆ. ಇರ್ಬಹುದು, ಯಾಕಂದ್ರೆ ಪಾಂಡವರು ವನವಾಸ ಮಾಡುವಾಗ ಅವರ ಮನಸ್ಥಿತಿಗಳು ಹೇಗಿತ್ತೋ ಹಾಗೆ ನಮಗೂ ಸಹ ನಮ್ಮ ಮಾನಸಿಕ ದೋಷಗಳು ದೂರವಾಗೋದಿಕ್ಕೆ ಸಹಾಯ ಮಾಡುತ್ತೆ. ನಮಸ್ಕಾರ ಹಾಕಿ ಮುಂದೆ ಸಾಕ್ತಾ ಇದೀವಿ ಕುತೂಹಲದಿಂದ. ಯಮಲಿಂಗನ ದರ್ಶನ. ಯಮಲಿಂಗದ ಜಾಗ ಬಂತು. ಈ ಯಮಲಿಂಗವನ್ನು ಸ್ವಯಂ ಯಮಧರ್ಮರಾಜರೇ ಬಂದು ಇದನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇದನ್ನ ನಾವು ಪೂಜಿಸುವುದರಿಂದ, ಪ್ರಾರ್ಥಿಸುವುದರಿಂದ ಅಪಮೃತ್ಯು ದೋಷ ನಿವಾರಣೆ ಆಗುತ್ತದೆ. ಮೃತ್ಯುವಿನಿಂದ ನಮಗೆ ರಕ್ಷಣೆ ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಇಲ್ಲಿ ಅಂಗಾರಕ ಋಣ ವಿಮೋಚನ ಸ್ತೋತ್ರ ಪಠಿಸಿದರೆ ಆರ್ಥಿಕ ಸಮಸ್ಯೆಗಳಿಂದ ನಾವು ಹೊರಬರುತ್ತೇವೆ. ಮಂಗಳ ಗ್ರಹ ಅಧಿಪತಿ. ನಮಸ್ಕಾರ ಮಾಡಿದು ನಡಿತಾ ನಡಿತಾ ನೋಡ್ತೀವಿ ಅಕ್ಕಪಕ್ಕ ಇದರ ಎದುರಿಗೆ ಒಂದು ಸ್ಮಶಾನನೂ ಸಹ ಇದೆ. ಅಲ್ಲಿ ಹಲವಾರು ಸಿದ್ಧ ಪುರುಷರ ಸಮಾಧಿಗಳನ್ನ ನಾವು ಕಾಣಬಹುದು. ಎಲ್ಲರಿಗೂ ದೂರದಿಂದಲೇ ನಮಸ್ಕರಿಸುತ್ತಾ ಸಾಕ್ತಾ ಇದ್ದೀವಿ. ಹೋಗ್ತಾ ನಂದಿಯ ವಿಗ್ರಹ ಸಿಕ್ಕಿತು. ಇಲ್ಲಿ ಅಷ್ಟ ನಂದಿಗಳಿದೆ. ಕೆಲವು ಕಾಣ್ತವೆ, ಕೆಲವು ಗಿಡ ಮರಗಳ ಮಧ್ಯೆ ಇದೆ, ಕೆಲವನ್ನ ನಾವು ಹುಡುಕೊಂಡು ಹೋಗ್ಬೇಕಾಗ್ತದೆ. ದೂರ್ವಾಸ ಮುನಿಗಳು ತಪಸ್ಸು ಮಾಡಿದಂತ ಸ್ಥಳ. ದೂರ್ವಾಸ ಮುನಿಗಳ ಕೋಪ ಹೇಗಿತ್ತು ನಮಗ್ ಗೊತ್ತು. ಅವರು ಬಂದು ಇಲ್ಲಿ ತಪಸ್ಸು ಮಾಡಿದಂತ ಸ್ಥಳ. ಅವರ ಆಶ್ರಮವೂ ಇದೆ. ಹಾಗೆ ಸಾಕ್ತಾ 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 ಮತ್ತೆ ನಂದಿ. ಇಲ್ಲಿ ಜಲ ಸಂಬಂಧಿತ ನಂದಿ ಸಿಗುತ್ತೆ. ಇಲ್ಲೂ ಸಹ ಅಷ್ಟ ನಂದಿಗಳಿದೆ. ಒಂದೊಂದು ನಂದಿಗೂ ಒಂದೊಂದು ವಿಶೇಷವಿದೆ. ಜಲ ಸಂಬಂಧಿತ ನಂದಿ ಸಿಗುತ್ತೆ. ಹಾಗೆ ಹೋಗ್ತಾ ಮತ್ತೊಂದು ನಂದಿ ಸಿಗಿತ್ತು. ಈ ನಂದಿಯ ಮಂಟಪದಿಂದ ನಾವು ಗಿರಿಯನ್ನ, ಬೆಟ್ಟವನ್ನು ನೋಡಿದರೆ ಚತುರ್ಮುಖ ಬ್ರಹ್ಮನಂತೆ ಕಾಣುತ್ತಾನೆ ಆ ಗಿರಿ. ಇದರ ದರ್ಶನದಿಂದ ನಮ್ಮ ಏಕಾಗ್ರತೆಯಲ್ಲಿ ಕೊರತೆ ಇದೆಯಲ್ಲ, ಅದ್ರ ಪರಿಹಾರ ಆಗುತ್ತೆ. ಸಾಕ್ತಾ ಸಾಕ್ತಾ ನಮಸ್ಕಾರ ಹಾಕಿ ಹೋಗ್ತಾ ಇದೀವಿ. ನೈಋತ್ಯ ಲಿಂಗ. ನೈಋತ್ಯದ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಿದಂತ ಲಿಂಗ ಯಾರು ಮಾಡಿರೋದು ಅಂದ್ರೆ ರಾಕ್ಷಸರಿಗೆ ರಾಜ ಇದನ್ನ ಪ್ರತಿಷ್ಠಾಪಿಸಿದ್ದು. ಇದರ ಅಧಿಪತಿ ರಾಹು. ಇದನ್ನ ನಮಿಸಿ ಪೂಜಿಸಿ ಪ್ರಾರ್ಥಿಸುವುದರಿಂದ ರಾಕ್ಷಸ ಪಿಶಾಚ ದೋಷಗಳು ಹೋಗಿ ಕೀರ್ತಿ ಪ್ರತಿಷ್ಠೆಗಳು ಲಭ್ಯವಾಗುತ್ತವೆ. ಮುಂದೆ ಸಾಕ್ತಾ ಇದೀವಿ ನಮಸ್ಕಾರ ಹಾಕಿ. ಇಷ್ಟೊಂದು ನಾವು ಈಗ ಲಿಂಗಗಳನ್ನ ನೋಡ್ತಾ ಹೋಗ್ತಿದೀವಿ, ನಂದಿಗಳನ್ನ ನೋಡ್ತಾ ಹೋಗ್ತಾ ಇದೀವಿ, ಅಲ್ಲಿನ ಮಂಟಪಗಳಿಂದ ಬೆಟ್ಟ ಗಿರಿಯನ್ನು ನೋಡ್ತಾ ಇದೀವಿ. ಎಷ್ಟು ಆನಂದ, ಮನಸ್ಸಿಗೆ ಏನೋ ಒಂದು ತೃಪ್ತಿ. ಇಷ್ಟೊಂದು ಇದೆಯಾ ಲಾಭ, ಇದರಿಂದ ಇಷ್ಟೊಂದು ನನಗೆ ಲಭಿಸಿದೆ ಅಂತ ಸಾಕ್ತಾ ಇದೀವಿ.
ಮತ್ತೆ ನಂದಿಮುಖ ದರ್ಶನ. ಇಲ್ಲಿಂದ ಆ ಬೆಟ್ಟವನ್ನು ನೋಡಿದರೆ ನಂದಿಯನ್ನು ಕೆತ್ತಿದಂತ ಆಕೃತಿ ಕಾಣುತ್ತದೆ. ಆ ಬೆಟ್ಟದ ಮೇಲೆ ಎಂತೆಂತ ಆಕೃತಿಗಳಿದೆ. ಪ್ರಕಾಶ ನಂದಿ, ಮುಂದೆ ಹೋಗ್ತಾ ಪ್ರಕಾಶ ನಂದಿ ದರ್ಶನ ಆಗುತ್ತೆ. ಸಿಂಹ ನಂದಿ, ಈ ಸಿಂಹ ನಂದಿ ಹತ್ರ ಸಿಂಹ ತೀರ್ಥ ಇದೆ, ಅಂದ್ರೆ ಕೊಳ ಇದೆ. ಈ ಕೊಳದಲ್ಲಿ ಆ ನೀರನ್ನ ನಾವು ಕೈಗೆ ತಗೊಂಡು, ಎರಡು ಕೈಯಲ್ಲಿ ತಗೊಂಡು, ನಮಗಿರುವ ವ್ಯಸನಗಳು, ಯಾರಿಗೆ ಯಾವ್ದಾದ್ರು ವ್ಯಸನ ಇದೆ ಅದನ್ನ ಬಿಡ್ಬೇಕು ಅಂತಿದ್ರೆ ಆ ನೀರನ್ನ ತೆಗೆದುಕೊಂಡು ನಾನಿಂತ ವ್ಯಸನ ಬಿಡ್ತಾ ಇದ್ದೀನಿ ಬಿಡ್ತಾ ಇದ್ದೀನಿ ಬಿಡ್ತಾ ಇದ್ದೀನಿ ಅಂತ ಹೇಳಿದಾಗ ಶೀಘ್ರವಾಗಿ ಅದನ್ನ ಆ ವ್ಯಸನವನ್ನು ಬಿಡಲು ಇದು ನಮಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಸಾಕ್ತಾ ಗೌತಮ ಮಹರ್ಷಿಗಳ ಆಶ್ರಮ ಸಿಕ್ತು. ಒಳಗಡೆ ನೋಡ್ತೀವಿ, ಗೌತಮ ಮಹರ್ಷಿಗಳ ವಿಗ್ರಹ ಇದೆ, ಬಗ್ಗೆ ನಮಸ್ಕಾರ ಮಾಡ್ತೀವಿ. ಅವರು ತಪಸ್ಸು ಮಾಡಿದ್ದಾಗ ಇಲ್ಲಿ ಮಾಡಿದಂತ ಒಂದು ಸ್ಥಳ ಅವರು. ಹಾಗೆ ಸಾಕ್ತಾ ಸಾಕ್ಷಾತ್ ಪಾರ್ವತೀ ದೇವಿಯೇ ಬಂದು ಈ ಗಿರಿ ಪ್ರದಕ್ಷಿಣೆ ಮಾಡಿ ತಪಸ್ಸು ಮಾಡಲು ಬಂದಂತ ಸ್ಥಳ ಇದು. ಮುಂದೆ ಸಾಕ್ತಾ ಸಾಕ್ತಾ ಹಾಗೆ ಕೇಳಿಸ್ಕೊಳ್ತಾ ಇದ್ವಿ, ಈ ಗಿರಿಯ ಪ್ರದಕ್ಷಿಣೆ ಮಾಡುವ ಮುಂಚೆ ರಮಣ ಮಹರ್ಷಿಗಳು ಬಂದು ಧ್ಯಾನಿಸಿ ನಂತರ ಸ್ವಲ್ಪ ಹೊತ್ತು ಇದ್ದು ಇಲ್ಲಿಂದ ಎದ್ದು ಹೋಗಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ರಂತೆ ಅವರು. ಆ ಸ್ಥಳನೂ ಸಹ ನಾವಿಲ್ಲಿ ನೋಡಬಹುದು. ಸಾಕ್ತಾ ಇದೀವಿ, ಸೂರ್ಯಲಿಂಗ, ಸೂರ್ಯಲಿಂಗನ ದರ್ಶನ ಆಯಿತು. ಆ ಸಾಕ್ಷಾತ್ ಸೂರ್ಯ ದೇವರೇ ನೋಡಿ, ಸಾಕ್ಷಾತ್ ಸೂರ್ಯ ದೇವರೇ ಬಂದು ಪ್ರತಿಷ್ಠಾಪಿಸಿದ ಲಿಂಗ. ಒಂದ್ಸಾರಿ ಸೂರ್ಯನಿಗೆ ತನ್ನ ತೇಜಸ್ಸು ಕಳ್ಕೊಂಡಿದ್ನಂತೆ. ಆವಾಗ ಬಂದು ಇಲ್ಲಿ ಆ ಲಿಂಗವನ್ನು ಪ್ರತಿಷ್ಠಾಪಿಸಿದ ಮೇಲೆ ಆ ಒಂದು ಶಕ್ತಿಯನ್ನು ಅವರು ಮತ್ತೆ ಪಡ್ಕೊಂಡ್ರಂತೆ. ಇಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿದರೆ, ಒಂದು ಸಾರಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿದರೆ 1,000 ಸಾರಿ ಓದಿದ ಪ್ರತಿಫಲ ಸಿಗುತ್ತದೆ. ಹಾಗೆ ಮುಂದೆ ಹೋಗ್ತಾ 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 ಆ ಭಾವನೆಗಳನ್ನು ನಮ್ಮ ಹೃದಯಕ್ಕೆ ತುಂಬಿಕೊಳ್ತಾ ಇದ್ದೀವಿ. ನಮ್ಮ ಹೃದಯ ತುಂಬುತ್ತಿದೆ. ಸಾಕ್ತಾ ಸಾಕ್ತಾ ವರುಣಲಿಂಗ, ಶನೈಶ್ಚರ ಸ್ವಾಮಿಯೇ ಇದನ್ನು ಪ್ರತಿಷ್ಠಾಪಿಸಿದ್ದು. ನಮಗೇನಾದ್ರೂ ಶನಿ ದೋಷಗಳು ಇದ್ದರೆ ಈ ವರುಣಲಿಂಗವನ್ನು ಪೂಜಿಸಿ ಪ್ರಾರ್ಥಿಸುವುದರಿಂದ ಶನಿ ದೋಷ ವಿಮುಕ್ತ ಆಗುತ್ತೆ. ವರುಣದೇವರ ಅಭಿಷೇಕದ ಜಲವನ್ನು ಸ್ವೀಕರಿಸುವುದರಿಂದ ವ್ಯಾಧಿಗಳ ನಿವಾರಣೆ ಆಗುತ್ತೆ. ಪ್ರದೋಷ ಪೂಜೆ ನಂತರ ವಿಭೂತಿಯನ್ನು ಧರಿಸುವುದರಿಂದ ನಮಗೆ ಪಾಪಗಳಿಂದ ವಿಮುಕ್ತಿ ಸಿಗುತ್ತದೆ. ಅಣ್ಣಾಮಲೈ ದೇವಾಲಯ ಬಂತು. ನಿತ್ಯ ದೇವರ ಸಂಚಾರ ಆ ದೇವರ ಆಲಯದಲ್ಲಿ ನಡೆಯುತ್ತೆ. ರಾತ್ರಿ ವೇಳೆ ಸಾಮವೇದ ಕೇಳಿ ಬರುತ್ತದೆ. ಆಲಯದಿಂದ ನಾವು ಗಿರಿದರ್ಶನ ಮಾಡ್ತಾ ಇದ್ದೀವಿ. ಒಂಥರ ಭಯನೂ ಆಗುತ್ತೆ, ದೇವ್ರೇ ನಡೀತಾ ಇದ್ದಾರ ಹೆಂಗಪ್ಪ ಏನು ಅನ್ನೋ ಒಂದು ಭಯನೂ ಕೆಲವ್ರಿಗೆ ಆವರಿಸ್ಕೋಬಹುದು. ಯಾಕೆ ಅಂದ್ರೆ ಇದು ತಿರುಪತಿಯಲ್ಲಿ ನಾವು ಹೋದಾಗ ರಾತ್ರಿ ಹೊತ್ತು ಸಂಚಾರ ಮಾಡೋದಕ್ಕೆ ಬಿಡೋದಿಲ್ಲ, ನಡೆಯಕ್ಕೂ ಬಿಡಲ್ಲ, ಆ ಪ್ರದೇಶದಲ್ಲಿ ವಾಹನಗಳನ್ನು ಆಚೆನೂ ಬಿಡಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ದೇವರು ಸಂಚಾರ ಮಾಡೋ ಶಬ್ದವನ್ನ ನಾವು ಬೆಟ್ಟದಿಂದ ಇಳಿದು ತಿರುಚುನಾಪಳ್ಳಿಗೆ ಹೋಗ್ತಾರಂತೆ, ತಿರುಚಾನೂರ್ಗೆ ಪದ್ಮಾವತಿ ದೇವಿ ಹತ್ರ ಸಂಚಾರ ಮಾಡ್ತಾರಂತೆ ಬೆಟ್ಟದ ಮೇಲೆಲ್ಲ. ಸೊ ಆವಾಗ ವಾಹನಗಳನ್ನ ಬಿಡೋದಿಲ್ಲ, ಜನರನ್ನೂ ಬಿಡೋದಿಲ್ಲ. ಇಂಥ ಒಂದು ರೋಮಾಂಚನದ ಜಾಗ ನಾವು ಗಿರಿಮಲೆಯಲ್ಲಿದ್ದೇವೆ. ದೇವರು ಸಂಚಾರ ಮಾಡ್ತಾರೆ ರಾತ್ರಿ ವೇಳೆ, ಸಾಮವೇದ ಕೇಳಿ ಬರುತ್ತೆ. ಎಷ್ಟು ಪುಣ್ಯವಂತರು ಅಲ್ಲಿರುವಂತ ಜನ ಈ ಆಲಯದಲ್ಲಿ. ಇಲ್ಲಿಂದ ನಾವು ಗಿರಿಯ ದರ್ಶನ ಮಾಡಿದರೆ ಗಿರಿ ಗಣಪತಿಯ ಹಾಗೆ ಕಾಣುತ್ತದೆ. ಗಣಪತಿನೇ ಬೆಟ್ಟದ ಮೇಲೆ ಇರೋ ಹಾಗೆ ಕಾಣುತ್ತೆ. ಇದನ್ನ ಗಜಮುಖ ದರ್ಶನ ಎನ್ನುತ್ತಾರೆ. ಈ ರೀತಿಯ ದರ್ಶನದಿಂದ ಸರ್ವ ಶುಭಗಳು ಪ್ರಾಪ್ತಿಯಾಗುತ್ತವೆ. ನಮಸ್ಕಾರ ಮಾಡಿ ಆ ಭಾವನೆಗಳನ್ನು ತುಂಬಿಕೊಂಡು ಮುಂದೆ ಸಾಕ್ತಾ ಇದ್ದೀವಿ ಕುತೂಹಲದಿಂದ. ಈಗ ವಾಯುಲಿಂಗದ ದರ್ಶನ ಆಯಿತು. ಕೇತು ಗ್ರಹದ ದೋಷ ನಿವಾರಣೆಗಾಗಿ ನಾವು ಇಲ್ಲಿ ಪ್ರಾರ್ಥನೆ ಮಾಡಬಹುದು. ಮುಂದೆ ಹೋಗ್ತಾ ಚಂದ್ರಲಿಂಗ, ಕಷ್ಟ ಕಾರ್ಪಣ್ಯಗಳನ್ನು ಅವಮಾನಗಳನ್ನು
ವೇದನೆಗಳಿಂದ ವಿಮುಕ್ತಿ ಸಿಗುತ್ತೆ ಈ ಒಂದು ಚಂದ್ರಲಿಂಗವನ್ನು ಪ್ರಾರ್ಥಿಸಿ ಪೂಜಿಸುವುದರಿಂದ. ಹಾಗೆ ಸಾಕ್ತಾ ಅಗತ್ಸರ ಆಶ್ರಮ ಕಾಣುತ್ತೆ, ಅವರ ಮೂರ್ತಿಯೂ ಸಹ ಇಲ್ಲಿದೆ. ಈ ಒಂದು ಆಶ್ರಮದಿಂದ ಗಿರಿದರ್ಶನ ಮಾಡಿದರೆ ವೈವಾಹಿಕ ಪ್ರಾಪ್ತಿಯಾಗುತ್ತೆ. ಹಾಗೆ ನಡೀತಾ ನಡೀತಾ ಮುಂದೆ ಅಧಿಕಾರ ನಂದಿ ಸಿಗುತ್ತೆ. ಈ ಅಧಿಕಾರ ನಂದಿಯ ಕಿವಿಯಲ್ಲಿ ನಾವು ನಮ್ಮ ಗೋತ್ರ ಹಾಗೂ ನಾಮವನ್ನು ಹೇಳಿದರೆ ಗಿರಿಯ ಪ್ರದಕ್ಷಿಣೆಯ ಫಲಪ್ರಾಪ್ತಿ ಆಗುತ್ತದೆ. ಎಷ್ಟು ಖುಷಿ! ನಮ್ಮ ಗೋತ್ರ ನಾಮ ಹೇಳಿಕೊಂಡಾಗ ನಮಗೆ ಆ ನಂದಿ ಶಿವನಿಗೆ ಮುಟ್ಟಿಸಿ ನಾವು ಪ್ರದಕ್ಷಿಣೆ ಹಾಕ್ತಿದೀವಪ್ಪ ಅಂತ ಹೇಳಿದಾಗ ನಮಗೆ ಅದರ ಫಲ ಒಂದು ಪ್ರಾಪ್ತಿಯಾಗುತ್ತೆ. ಹಾಗೆ ಸಾಕ್ತಾ ಸಾಕ್ತಾ ಕುಬೇರಲಿಂಗ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಬಂದು ಇಲ್ಲಿ ಇದನ್ನು ಪ್ರತಿಷ್ಠಾಪಿಸಿ ಕುಬೇರನಿಗೆ ಒಪ್ಪಿಸಿದ್ರಂತೆ. ಈ ಕುಬೇರಲಿಂಗವನ್ನು ಪ್ರಾರ್ಥಿಸಿ ಪೂಜಿಸುವುದರಿಂದ ಲಕ್ಷ್ಮಿ ಕಟಾಕ್ಷ ಆಗುತ್ತೆ, ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ಸಾಕ್ತಾ ಅಲ್ಲಿ ಒಂದು ಚಿಕ್ಕ ಮಂಟಪ ಸಿಗುತ್ತೆ. ಇದನ್ನ ಇಡೀ ಕುಪ್ಪಯಾಳರ್ ಅಂತ ಕರೀತಾರಂತೆ. ಇದು ತುಂಬಾ ಶಕ್ತಿ ಮತ್ತು ಮಾರ್ಮಿಕ ಮಂಟಪ. ಅದರೊಳಗೆ ಏನಿದೆ ಅಂತ ಗೊತ್ತಿಲ್ಲ. ಮಾರ್ಮಿಕ ಮಂಟಪ, ಶಕ್ತಿಯುತವಾದ 2 ಯಂತ್ರಗಳಿದೆ ಅಂತೆ ಆ ಒಂದು ಚಿಕ್ಕ ಮಂಟಪದಲ್ಲಿ. ಹಾಗೆ ಸಾಕ್ತಾ ಗಿರಿಯ ಪಂಚಮುಖ ದರ್ಶನ ಆಗುತ್ತೆ. ಅಗ್ನಿಲಿಂಗ ಸ್ವರೂಪ ಪಡೆದ ಸ್ಥಳ ಇದು. ಹಾಗೆ ಸಾಕ್ತಾ ಈಶಾನ್ಯ ಲಿಂಗ, ಇದಕ್ಕೆ ಬುಧ ಅಧಿಪತಿ. ಬುಧ ಈಶಾನ್ಯ ಲಿಂಗವನ್ನು ಪೂಜಿಸಿ ಪ್ರಾರ್ಥಿಸುವುದರಿಂದ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿನ ಮತ್ತು ಸಂಸಾರಗಳಲ್ಲಿ ಇರುವ ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ಹೇಳ್ತಾರೆ. ಸಾಕ್ತಾ 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 ಯಜಮಾನ ನಂದಿ ಸಿಕ್ಕಿತು. ಇದು ರಾಜಗೋಪುರಕ್ಕೆ ನಮಿಸಿ ಅಲ್ಲಿಂದ ನಾವು ಯಜಮಾನ ನಂದಿಯನ್ನು ದರ್ಶನ ಮಾಡಿದಾಗ ಪ್ರಧಾನ ಆಲಯ ನಮ್ಮ ಪ್ರದಕ್ಷಿಣೆ ಪೂರ್ಣ ಆಗುತ್ತೆ. ಅಲ್ಲಿ ನಂತರ ಅಡ್ಡ ಬಿದ್ದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ ಮತ್ತೆ ನಮ್ಮ ಮನಸ್ಸನ್ನು ರಿವೈಂಡ್ ಮಾಡಿಕೊಂಡು ಆ ನಂದಿಗಳ ದರ್ಶನ, ಲಿಂಗಗಳ ದರ್ಶನ, ನಾವು ನಡೆದಂತ ಒಂದು ಸ್ಥಿತಿ, ನಮ್ಮ ದೇಹದಲ್ಲಿ ಆದ, ಮನಸ್ಸಿನಲ್ಲಿ ಆದ ಬದಲಾವಣೆಗಳನ್ನು ನೆನೆಸಿಕೊಂಡು ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ನಮಿಸಿ ನಾವು ನಮ್ಮ ಒಂದು ಗಿರಿ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಿದ್ದೇವೆ. ಆ ಒಳಗಡೆ ಹೋದಾಗ ಆ ದೇವರ ಸನ್ನಿಧಿಯಲ್ಲಿ ಸದಾ 30 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಬಿಸಿ ಒಳಗಡೆ ಇದ್ದೇ ಇರ್ತದೆ. ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ದೇವಾಲಯ ಇದು. 9ನೇ ಶತಮಾನದಲ್ಲಿ ಸ್ಥಾಪನೆಯಾದ ಚೋಳ ಅರಸರು ಇದನ್ನ ಸ್ಥಾಪನೆ ಮಾಡಿದ್ದು. ವಿಜಯನಗರ ಹೊಯ್ಸಳರು ಇದರ ಜೀರ್ಣೋದ್ಧಾರ ಮಾಡಿದ್ದಾರೆ. 1025 ಎಕರೆ ವಿಶಾಲವಾದಂತ ವಿಸ್ತೀರ್ಣವನ್ನು ಹೊಂದಿರುವಂತ ಒಂದು ದೇವಾಲಯ. ಇದರ ಪೂರ್ವ ಕಡೆ ಗೋಪುರದ ಎತ್ತರ ಎಷ್ಟಿದೆ ಅಂದ್ರೆ 66 ಮೀಟರ್, 217 ಅಡಿ. ಈಸ್ಟ್ ವೆಸ್ಟ್ಗೆ ಹೋದ್ರೆ 700 ಅಡಿ. ದಕ್ಷಿಣದ ಗೋಡೆ ಎಷ್ಟೆತ್ತರ ಇದೆ ಅಂದ್ರೆ 1479 ಅಡಿ. ಉತ್ತರದ ಕಡೆ 1519 ಅಡಿ ಉದ್ದ ಇದೆ. ಪ್ರತಿದಿನ ಈ ದೇವಾಲಯದಲ್ಲಿ 6 ಪೂಜೆಗಳು ನಡೀತದೆ. ಪೌರ್ಣಮಿಗೆ, ಕಾರ್ತಿಕ ಮಾಸದಲ್ಲಿ ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳು ನಡೀತವೆ. ನಾವೇ ಧನ್ಯರು. ಅಲ್ಲಿ ಹೋಗಿದ್ದೀವಿ, ಗಿರಿ ಪ್ರದಕ್ಷಿಣೆ ಆಯ್ತು. ಅಷ್ಟಲಿಂಗಗಳ, ಅಷ್ಟ ನಂದಿಗಳ, ಅದೇ ಅಲ್ಲದಿರ ಶಕ್ತಿ ದೇವತೆಗಳ ಆಲಯಗಳು ಇದೆ. ಉಸಿ ಅಮ್ಮನ್ ಆಲಯ, ಪಚ್ಚಯ್ಯಮ್ಮನ್, ಅಲ್ಲಿ ಪಾರ್ವತಿ ದೇವಿನ ಪಚ್ಚಯ್ಯಮ್ಮನ್ ಅಂತ ಕರೀತಾರೆ. ಅಮೈ ಅಮ್ಮಣ್ಣಿ ಸಮಾಧಿ, ಖಡ್ಗತೀರ್ಥ, 6 ಮುಖಗಳುಳ್ಳ ಷಣ್ಮುಖ ಆಲಯ, ಭೂತನಾರಾಯಣ ಆಲಯ. ಈ ದೇವಸ್ಥಾನ ಹೇಗೆ ವೆಂಕಟರಮಣ ಸ್ವಾಮಿಗೆ ಅಲ್ಲಿ ಗೋವಿಂದರಾಜರು ಸ್ಥಳವನ್ನು ಕೊಟ್ರೋ ಅದೇ ರೀತಿ ಇಲ್ಲಿ
ಭೂತನಾರಾಯಣರು ಈ ಸ್ಥಳವನ್ನು ನಿರ್ಮಿಸಲು ಪರ್ಮಿಷನ್ ಕೊಟ್ರು ಅಂತ ಒಂದು ಪ್ರತೀತಿ ಇದೆ. ಇಷ್ಟು ಶಕ್ತಿ ಕೇಂದ್ರಗಳನ್ನು ನಾವು ಮಾಡಿಕೊಂಡು ಬಂದು ಕೊನೆಗೆ ಮನಸ್ಸಿನಲ್ಲಿ ಏನೋ ಒಂದು ಆನಂದ, ಏನೋ ಒಂದು ಸಂತೋಷ, ಹೃದಯವೇ ತುಂಬಿ ಬಂದಿದೆ. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ನಿಧಾನವಾಗಿ ನಮ್ಮ ಪ್ರಪಂಚಕ್ಕೆ ಬರೋಣ. ಇನ್ನು ಯಾರಾದರೂ ಆ ಶಿವನ ಆ ಲಿಂಗಗಳ ಧ್ಯಾನದಲ್ಲಿ ಮುಳುಗಿದ್ದರೆ ಮುಂದುವರೆಸಬಹುದು. ಇದನ್ನೆಲ್ಲ ಕೇಳುತ್ತಾ ಇದ್ರೆ ನಾವ್ ಯಾಕೆ ಹೋಗ್ಬಾರ್ದು? ಮನಸ್ಸು ಮಾಡಿ ಎಲ್ಲರೂ ಹೋಗಿ ಬರೋಣ. ನಮ್ಮ ಕಾರ್ಯಗಳೂ ಆಗುತ್ತೆ. ನಮಗೆ ಆ ಶಿವ ಪಾರ್ವತಿ ಅಷ್ಟಲಿಂಗಗಳ ಆಶೀರ್ವಾದ, ಅಷ್ಟನಂದಿಗಳ ಆಶೀರ್ವಾದ, ಆ ಭೂಮಿಯ ಒಂದು ಶಕ್ತಿ ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತೆ. ಬರಿಗಾಲಲ್ಲಿ ನಡೆಯುವುದರಿಂದ ಟ್ರೆಕ್ಕಿಂಗ್ ಇದೆ ಅಂತ ಹೇಳಿದ್ರು ನಮ್ಮ ರಂಗನಾಥ್ ಸಾರ್. ಬರಿಗಾಲಲ್ಲಿ ನಡೆಯುವುದರಿಂದ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಭಯ ಇವೆಲ್ಲ ಒಂದು ನಿವಾರಣೆ ಆಗುತ್ತೆ. ಮೂಲಾಧಾರ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೆ ನಮ್ಮಲ್ಲಿ ಆ ಭಯ ನಿವಾರಣೆ ಆಗುತ್ತೆ, ಆತ್ಮಸ್ಥೈರ್ಯ ಬರುತ್ತೆ. ಅಲ್ಲದೆ ನಮ್ಮ ಸಂಪತ್ತು ಸಹ ಸಂಪಾದನೆಯು ಹೆಚ್ಚುತ್ತೆ. ನಾವು ಪಡೆದುಕೊಂಡಿರೋದನ್ನ ಅಭಿವೃದ್ಧಿ ಪಡಿಸಿಕೊಳ್ಳಲು ಸಹ ಮೂಲಾಧಾರ ಚಕ್ರ ತುಂಬಾ ಇಂಪಾರ್ಟೆಂಟು. ಇಷ್ಟು ಪ್ರಯೋಜನಗಳು ನಮಗೆ ಸಿಕ್ಕುವಾಗ ನಾವು ಖಂಡಿತ ಪ್ರಯೋಜನ ಪಡ್ಕೊಳ್ಳೇಬೇಕು. ಎಲ್ಲರೂ ಒಟ್ಟಿಗೆ ಹೋಗೋಣ, ಎಲ್ಲರೂ ಗಿರಿ ಪ್ರದಕ್ಷಿಣೆ ಮಾಡೋಣ, ಆ ಭಗವಂತರ ಆಶೀರ್ವಾದ ಪಡೆಯೋಣ. ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.